ಹಲೋ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟಿ. ಇವತ್ತು ಚಾಮರಾಜನಗರ ಡಿಸ್ಟಿಕ್ಕಿನ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪಂಜನಹಳ್ಳಿ KHB ಲೇಔಟ್ ಅಲ್ಲಿ ಒಂದು 2030 ಸೈಟ್ ಅನ್ನ ತಂದಿದ್ದೀನಿ. ನೀವು ಏನ್ ನೋಡ್ತಾ ಇದ್ದಾರೆ ಈ ಖಾತಾ ಸೈಟ್ ನಂಬರ್ ಬಂದ್ಬಿಟ್ಟು 1093 EWS. ಖಾತಾ ರೆಡಿ ಇದೆ, ಅಬ್ಸಲ್ಯೂಟ್ ಸೇಲ್ ಇದೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೆ. ಇಟ್ಸ್ ಅ ಸೌತ್ ಫೇಸಿಂಗ್ ಸೈಟ್ ಇದು 2030. ಸೊ ನಿಮಗೆ ಎಕ್ಸಾಕ್ಟ್ಲಿ ಈ ಮ್ಯಾಪು ಈ ಸೈಟು ಎಲ್ಲಿ ಬರುತ್ತೆ, ಗುಂಡ್ಲುಪೇಟೆ ಎಲ್ಲಿ ಬರುತ್ತೆ ಪ್ರತಿಯೊಂದು ಹೇಳ್ತಿದ್ದೀನಿ. ಇದು ನೋಡಿ ಗುಂಡ್ಲುಪೇಟೆ, ನಾನು ನೀವೇನು ಲೊಕೇಶನ್ ನೋಡ್ತಾ ಇದ್ದೀರಾ ಇದು ಪಂಜನಹಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಈ ಸೈಟ್ ನಂಬರು ಮತ್ತೆ ಸೈಟ್ ಡೀಟೇಲ್ಸು ಮತ್ತೆ ಸೈಟ್ ಲೊಕೇಶನ್ ಹಾಕಿರ್ತೀನಿ. ಪ್ಲೀಸ್ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ಆಗಿ ನೀವೇ ಹೋಗಿ ನೋಡ್ಕೊಂಬನ್ನಿ. ಪ್ರೈಸ್ ಇಸ್ ವೆರಿ ಸಿಂಪಲ್. ಆಫ್ಟರ್ ಆಲ್ ದ ಡಿಸ್ಕೌಂಟ್ it will be around 600 square feet into 1650 rupees. 9.999 10 lakhs ಅಲ್ಲಿ ನೀವೇನಾದ್ರೂ ಬಜೆಟೆಡ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನೋಡ್ತಾ ಇದ್ರೆ ವೆರಿ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಬೇಸ್ಡ್ ಆನ್ ದ ಪೇಮೆಂಟ್ ಮೋಡು, ಎಷ್ಟು ಕ್ವಿಕ್ ಆಗಿ ಮಾಡ್ತೀರಾ ಅದ್ರ ಮೇಲೆ. ಬಟ್ ಯಾ, ದಿಸ್ ಇಸ್ ಫೈನಲ್ ಡಿಸ್ಕೌಂಟೆಡ್ ಆಸ್ಕೋ 2030, ರೆಡಿ ಟು ರಿಜಿಸ್ಟ್ರೇಷನ್, ಅಬ್ಸಲ್ಯೂಟ್ ಸೇಲ್ ಡೇಟ್ ವಿತ್ ಖಾತಾನು ರೆಡಿ ಇದೆ, ನಾನು ಆಲ್ರೆಡಿ ತೋರಿಸ್ತಿದ್ದೀನಿ. ಈ ಸ್ವತ್ತು ಕೂಡ ಎಲ್ಲ ಮಾಡಿದ್ದಾರೆ. ಸೊ ಸ್ಲೈಟ್ಲಿ ಈಗ ಲೊಕೇಶನ್ ನೋಡೋಣ. ಗುಂಡ್ಲುಪೇಟೆ, ಓಕೆ, ಗುಂಡ್ಲುಪೇಟೆ ಬಂದ್ಬಿಟ್ಟು ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಈ ಒಂದು ಚಾಮರಾಜನಗರ ಡಿಸ್ಟಿಕ್ ಆದರೂ ಚಾಮರಾಜನಗರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾಕಂದ್ರೆ ಚಾಮರಾಜನಗರ ಇಲ್ಲಿಂದ ನೀವು ಡ್ರೈವ್ ಮಾಡ್ಬೇಕಂದ್ರೆ ಈ ಗುಂಡ್ಲುಪೇಟೆಯಿಂದ ತುಂಬಾ ದೂರ ಇದೆ. ಇದಕ್ಕೆ ನೀವು ಮೈಸೂರಿಗೆ ಬಂದ್ಬಿಡ್ಬೋದು. ನೀವು ಈ ಗುಂಡ್ಲುಪೇಟೆ ಹೋಗ್ಬೇಕಂದ್ರೆ ಕಡ್ಕೋಳ, ನಂಜನಗೂಡು, ಬೇಗೂರು, ಗುಂಡ್ಲುಪೇಟೆ ಈ ತರ ಬರಬೇಕಾಗುತ್ತೆ. ಗುಂಡ್ಲುಪೇಟೆ ಜಸ್ಟ್ ಜಿಯೋಗ್ರಫಿಕಲ್ ನೋಡಿ, ಗುಂಡ್ಲುಪೇಟೆ ಆದ್ಮೇಲೆ ಎಲ್ಲ ಗ್ರೀನ್ ಬೆಲ್ಟ್ ಇದೆ. ಬಟ್ ಗುಂಡ್ಲುಪೇಟೆ ಬರೋಕಿನ ಮೊದಲೇ ಈ ಊಟಿ ಮೈಸೂರು ರೋಡ್ ಏನಿದೆಯಲ್ಲ, ಕೆನಿಸಿ ದಿಸ್ ಮೈಸೂರು ಊಟಿ ರೋಡು, ಇದು ಗುಂಡ್ಲುಪೇಟೆ ಜಂಕ್ಷನ್ ಬರೋಕಿನ ಮೊದಲು ತುಂಬಾ ಬೆಳೆದಿದೆ. ಓಕೆ, ಕೆನಿಸಿ ರಿಯಲ್ ಎಸ್ಟೇಟ್, ಸಾರಿ ನಾಟ್ ರಿಯಲ್ ಎಸ್ಟೇಟ್, ಆ ಊರು ಹೇಗಿದೆ ಅಂತ ಆಸ್ ಆಫ್ ಟುಡೇ. ಸೊ ತಾಲೂಕು ಆಫೀಸ್ ಇದೆ, ಅಂದ್ರೆ ಗುಂಡ್ಲುಪೇಟೆಗಿನ ಮೊದಲೇನೆ KSRTC ಬಸ್ ಡಿಪೋ ಇದೆ, ಇದು ಯಾವುದೋ ಒಂದು ಕಾಲೇಜ್ ಗ್ರೌಂಡ್ ಇದೆ. ಓಕೆ, ಗುಂಡ್ಲುಪೇಟೆ KSRTC ಬಸ್ ಸ್ಟ್ಯಾಂಡ್ ಜಂಕ್ಷನ್ಗಿನ ಮೊದಲೇ ಇದೆ. ಓಕೆ, ಮತ್ತೊಂದು ಇಲ್ಲೊಂದು ಗೌರ್ಮೆಂಟ್ PU ಕಾಲೇಜ್ ಇದೆ. ಓಕೆ, ಸೊ ದೇವರಾಜರ ಸ್ಟೇಡಿಯಂ, ಗುಂಡ್ಲುಪೇಟೆ ಸ್ಟೇಡಿಯಮ್ಮು ಕೂಡ ಇದೆ. ಓಕೆ, ಯು ಕ್ಯಾನ್ ಸಿ ಸಮ್ ಹೋಟೆಲ್ಸ್. ನಾನು ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಸೈಟಿಗೆ ಹೋಗ್ಬೇಕಂದ್ರೆ ನೀವು ಇದೇ ಭಾಗದಿಂದ ಹೋಗ್ಬೇಕು. ಸೊ ನಿಮ್ಗೆ ಏನಾದರೂ ಚಾಮರಾಜನಗರ, ಗುಂಡ್ಲುಪೇಟೆ ಹಿಂದೆ ಮುಂದೆ ಇರೋರಿಗೆ, ಹತ್ತಿರದಲ್ಲಿ ಇನ್ವೆಸ್ಟ್ ಮಾಡೋರಿಗೆ, ಇವನ್ ಫಾರ್ ದಟ್ ಮ್ಯಾಟರ್ ಮೈಸೂರವರು ಒಂದು ಚಿಕ್ಕ ಬಜೆಟ್ ಏನಾದರೂ ಮಾಡ್ತೀನಿ ಅಂತಂದ್ರೆ ಇಟ್ ವರ್ಕೌಟ್ ಆಗುತ್ತೆ. ಸುಜುಕಿ ಕಲ್ಯಾಣಿ ಮೋಟರ್ ಶೋರೂಮ್ ಇದೆ, ಅದಕ್ಕೆ ನಮ್ಮ ಮೊದಲು ಇನ್ನೊಂಚೂರು ಈ ಕಡೆ ಬಂದರೆ ನಿಮಗೆ ಶ್ರೀ ಬಸವೇಶ್ವರ ಕಮ್ಯುನಿಟಿ ಹಾಲ್ ಇದೆ. ಓಕೆ, ಅದಕ್ಕಿಂತ ಮೊದಲು 1 ಕಿಲೋಮೀಟರ್ ಹಿಂದೆ, ಓಕೆ, ಬಂಡೀಪುರ ವೈಲ್ಡ್ ಲೈಫ್ ರೆಸಾರ್ಟ್ ಅಂಡ್ ಸ್ಪಾ ಇದೆ. ಓಕೆ, ಅದಕ್ಕಿಂತ ಮೊದಲು ನೀವು ಲೆಫ್ಟಲ್ಲಿ ಹೋದರೆ ಇದು ಗುಂಡ್ಲುಪೇಟೆದು APMC. ಓಕೆ, CM ಅಂಡ್ SMS ವೆಜಿಟೇಬಲ್ಸ್ ಗುಂಡ್ಲುಪೇಟೆ APMC ಇದೆ. APMCಗಿನ ಮೊದಲು ನಿಮಗೆ ಸಿಗೋದೆ, APMCಗೆ ಅಟ್ಯಾಚ್ ಆಗಿರೋದೇ KHB ಲೇಔಟ್. ನಾನು ನಿಮಗೆ ಸ್ವಲ್ಪ ರೈಟಿಗೆ ಮೂವ್ ಮಾಡ್ತೀನಿ. ಸೊ ಯು ಸಿ ಅಲ್ಲ, ಇದೇನು ಲೇಔಟ್ ನೋಡ್ತಾ ಇದ್ದೀರಲ್ಲ ಇದೇ APMC ಲೇಔಟು, ಸಾರಿ KHB ಲೇಔಟು ಪಂಜನಹಳ್ಳಿ ಗುಂಡ್ಲುಪೇಟೆ ತಾಲೂಕಲ್ಲಿ ಬರುತ್ತೆ, ಚಾಮರಾಜನಗರ ಡಿಸ್ಟಿಕ್. ಇದು ಅಷ್ಟು ಕೂಡ KHB ಲೇಔಟು. ಇಲ್ಲಿ ಒಂದು 2-3 ವರ್ಷದಿಂದ ಆಕ್ಷನ್ಗೆ ಬಂದಿತ್ತು. ಪ್ರೈಸ್ ಅರೌಂಡ್ ಐ ಥಿಂಕ್ 800-900 ಏನೋ ಇತ್ತು, ಅಷ್ಟೊಂದು ಕ್ಲಾರಿಟಿ ಇಲ್ಲ. ಬಟ್ 1-2 ವರ್ಷದಿಂದ ಇಲ್ಲಿ ಏನು ಬಂದಿಲ್ಲ, ಎಲ್ಲ ಖಾಲಿ ಆಗಿದೋ ಏನೋ ಗೊತ್ತಿಲ್ಲ. ಸೊ ಈ ತರ ಇದೆ. ಸೊ ಕೆಲವೊಂದು ಮನೆಗಳು ಆಗಿದೆ, ಓಕೆ, ಅಲ್ಲಿ ಇಲ್ಲಿ. ಬಟ್ ಈ ಎಕ್ಸಾಕ್ಟ್ಲಿ ಸೈಟ್ ಎಲ್ಲಿ ಬರುತ್ತೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಸಿ ದಿಸ್ ಕರ್ನಾಟಕ ಸ್ಟೇಟ್ ವೇರ್ ಹೌಸ್, ಇದು ಕೋಲ್ಡ್ ಸ್ಟೋರೇಜ್ ಅನ್ಕೊಂತೀನಿ. ಈ ಕೋಲ್ಡ್ ಸ್ಟೋರೇಜ್ ಹಿಂಭಾಗದಲ್ಲೇ ಬರುತ್ತೆ. ದಿಸ್ ಇಸ್ ವಾಟ್ ದ ಸೈಟ್ ಇಸ್. ಓಕೆ, ಎಕ್ಸಾಕ್ಟ್ಲಿ ಸೌತ್ ಫೇಸಿಂಗು. ಓಕೆ, 2030. ಇದ್ರ ಎದುರುಗಡೆ ಮೋಸ್ಟ್ಲಿ ಇದೇನೋ CA ಸೈಟು ಏನೋ ಇದೆ ಗೊತ್ತಿಲ್ಲ. ಬಟ್ ಇದೆಲ್ಲ KHB ವಾಟರ್ ಟ್ಯಾಂಕ್ ಎಲ್ಲ ನೋಡಿ, ಇವೆಲ್ಲ KHB ಸೈಟೆ. ಈ ಸೈಟಿಗೆ ಹೋಗ್ಬೇಕಂದ್ರೆ ಇಲ್ಲಿ ಮೋಸ್ಟ್ಲಿ ಇಲ್ಲೊಂದು CA ಸೈಟ್ ಇದೆ. ಇದು ಮೋಸ್ಟ್ಲಿ 40-60 ಆರ್ 30-40 ಸೈಟ್ ಜಂಕ್ಷನ್ ಇರುತ್ತೆ. ಬಟ್ ಎಕ್ಸಾಕ್ಟ್ಲಿ ಮೇನ್ ರೋಡಿಂದ ಬರಬೇಕಂದ್ರೆ ಯಾವ ಥರ ಕಾಣುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಪ್ರಾಬಬ್ಲಿ ನಿಮಗೆ ತುಂಬ ಡಿಸ್ಟೆನ್ಸ್ವರೆಗೆ ಹೋಗೋಕ್ಕಾಗದವ್ರಿಗೆ ನೀವು ಇಲ್ಲಿಂದ ನೋಡ್ಕೊಂಡ್ಬಿಟ್ಟು ನೀವು ಇದನ್ನ ಎಕ್ಸಿಕ್ಯೂಟ್ ಕೂಡ ಮಾಡ್ಬೋದು. ಸೊ ಇದು ನಾನು ಮೇನ್ ರೋಡಲ್ಲೇ ಲೈವ್ ಇಮೇಜ್ ತೊಗೊತಾ ಇದ್ದೀನಿ. ಈ ಲೈವ್ ಇಮೇಜು 22 ಡಿಸೆಂಬರ್ ಅಲ್ಲಿ ಆಗಿರೋದು, ಅಂದರೆ ಇಲ್ಲಿ ಇವತ್ತಿಗೆ 3 ವರ್ಷ. ಓಕೆ, ಇದು ಮೈಸೂರು ಊಟಿ ರೋಡು. ಇಲ್ಲಿಂದ ಗುಂಡ್ಲುಪೇಟೆ ಸಿಗ್ನಲ್ ಅಥವಾ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ ನನಗನ್ಸಿದ ಮಟ್ಟಿಗೆ ಏನು ತೋರಿಸಿದಲ್ಲ 1-1.5 ಕಿಲೋಮೀಟರ್ ದೂರದಲ್ಲಿ ಇರ್ಬೋದು. ಬಟ್ ಅಲ್ಲಿ ಅದಕ್ಕಿಂತ ಮೊದಲೇ ನೀವು ರೈಟ್ ನೋಡಿದ್ರೆ ಕೆನ್ ಯು ಸಿ ದಿಸ್ ಪಂಜನಹಳ್ಳಿ ಬಡಾವಣೆ, ಗುಂಡ್ಲುಪೇಟೆ, ಕರ್ನಾಟಕ ಗೃಹ ಮಂಡಳಿ, ಪ್ಯೂರ್ ಗೌರ್ಮೆಂಟ್ ಸೈಟು. ಒಳಗಡೆ ಹೋದರೆ ಲೆಫ್ಟ್ ಸೈಡಲ್ಲಿ ಆಲ್ರೆಡಿ ಮನೆ ಕಾಣ್ತಾ ಇದೆ. ಗೂಗಲ್ ಇಮೇಜು ಸ್ವಲ್ಪ ಅಪ್ಡೇಟೆಡ್ ಇರಲ್ಲ. ಇಲ್ಲೊಂದು ಹೋಟೆಲ್ ಕೂಡ ಇದೆ, ಕೆನ್ ಸಿ ದಿಸ್. ಓಕೆ, APMC ಪಕ್ಕದಲ್ಲೇ ಇದೆ, APMC ಇವು ಕೂಡ ಕಾಣುತ್ತೆ. ಸೊ ಇನ್ನೊಂದು ಚೂರು ಒಂದು 100 ಮೀಟರ್ ಮುಂದೆ ಹೋಗೋಣ. ಎಡಗಡೆ ಮನೆಗಳು ಕಾಣ್ತಾ ಇದೆ, ಬಲಗಡೆ ಅಷ್ಟೊಂದು ಮನೆ ಇಲ್ಲ. ಓಕೆ, ಇಲ್ಲೊಂದು ಮನೆ ಸಿಕ್ತು. ಓಕೆ, ಸೊ ಕೆನ್ ಯು ಸಿ ದಿಸ್.
ನೀವೇನಾದರೂ ಹೋದರೆ ಈ ಮನೆ ಕ್ರಾಸ್ ಮಾಡೇ ಹೋಗ್ತೀರಾ ಆಸ್ ಆಫ್ 22 ಗೂಗಲ್ ಇಮೇಜ್ ಪ್ರಕಾರ. ಈ ನಡುವೆ ಮತ್ತೆ ಏನಾದರೂ ಒಂದು 3 ವರ್ಷದಲ್ಲಿ ತುಂಬ ಮನೆಗಳು ಆಗಿರ್ಬೋದು. ಇನ್ನೊಂಚೂರು ಮುಂದೆ ಹೋಗೋಣ, ಇನ್ನೊಂಚೂರು ಮುಂದೆ ಹೋಗೋಣ, ಇನ್ನೊಂಚೂರು ಮುಂದೆ ಹೋಗೋಣ, ಇನ್ನೊಂಚೂರು ಮುಂದೆ ಹೋಗೋಣ. ನಿಮ್ಗೆ ಎಡಗಡೆ ಮನೆಗಳು ಕಾಣ್ತಾ ಇದೆ. ಏನಂತ ಏನು ಡೆವಲಪ್ ಆಗದೆ ಇರುವಂಥ ಲೇಔಟ್ ಏನಲ್ಲ ಇದು. ಇನ್ನೊಂಚೂರು ಮುಂದೆ ಹೋಗೋಣ. ಸೊ ಮೊದಲಿಗೆಲ್ಲ 40-60, 30-40, 30-50 ಎಲ್ಲ ಇರುತ್ತೆ. ನೋಡಿ ಇಲ್ಲೂ ಬಂದ್ಮೇಲೆ ಇಲ್ಲಿ ರೈಟ್ ಸೈಡ್ ವಾಟರ್ ಟ್ಯಾಂಕ್ ಇದೆ. ಇಲ್ಲೂ ಕೂಡ ಮನೆಗಳಾಗಿದೆ. 30-40 ಲೈನ್ ಅನ್ಕೊಂತೀನಿ. ಒಂದೆರಡು KHP ಮನೆ ಇದ್ದಂಗೆ ಕಾಣ್ತದೆ, ಬಟ್ ಅದರ ಪಕ್ಕದಲ್ಲಿ ಯಾರೋ ಮನೆಗಳನ್ನು ಕಟ್ಟಿದ್ದಾರೆ. ಸೊ ಇಲ್ಲಿಂದ ಒಂದು 30 ಫೀಟ್ ರೋಡ್ ಇದೆ. ಸೊ ಅಲ್ಲಿಂದ ಒಂದು 100 ಮೀಟರ್ ಹಿಂದೆ ಬಂದರೆ ನಿಮಗೆ ಯಾವುದೇ ಥರ ಮನೆಗಳಿಲ್ಲ. ಬಟ್ ಟಿಪಿಕಲಿ KHP ಲೇಔಟ್ದು ಲೈಟಿಂಗ್ ಕಂಬ ಆಗಲಿ, ನಂಬರ್ಸ್ ಆಗಲಿ ಎಲ್ಲ ಕ್ಲಿಯರ್ ಆಗಿದೆ. ಓಕೆ, ಸೊ ಇನ್ನೊಂದು ಚೂರು ಬಂದ್ಬಿಟ್ರೆ ನಿಮಗೆ ಈ ವೇರೋಸ್, ಕೋಲ್ಡ್ ವೇರೋಸ್ ಇದೆ. ಈ ವೇರೋಸ್ ಆದ್ಮೇಲೆ ಒಂದು 100 ಮೀಟರ್ KHP ಲೇಔಟ್ ಇದೆ. ಬಟ್ ಈ ಸೈಟಿಗೆ ಹೋಗ್ಬೇಕಂದ್ರೆ ಇಲ್ಲಿ ಮುಂದೆ ಹೋಗಂಗಿಲ್ಲ, ಈ ಒಳಗಡೆ ಹೋಗ್ಬೋದು. ಇಲ್ಲಿ ಗೂಗಲ್ ಇಮೇಜ್ ಇಲ್ಲ. ಸೊ ನಾನು ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಸೊ ಗೂಗಲಲ್ಲಿ ನಾನು ಕ್ಲೋಸ್ ಮಾಡಿದ್ದು ಜಂಕ್ಷನ್ ಬಂದ್ಬಿಟ್ಟು ಈ ಕರ್ಸರ್ ಇಟ್ಟಿದ್ದೀನಲ್ಲ ಅದು. ಸೊ ಈ ಪಕ್ಕದಲ್ಲಿ ಬಂದು ಈ ರೋಡಲ್ಲಿ ಬಂದು, ಓಕೆ, ಇಲ್ಲಿಗೆ ಬಂದು, ಓಕೆ, ಇಲ್ಲಿಗೆ ಬಂದು ದಿಸ್ ಇಸ್ ಅ ಸೈಟ್. ಓಕೆ, ಸೊ ವೇರ್ ಹೌಸ್ ಬ್ಯಾಕ್ ಸೈಡೇ ಬರುತ್ತೆ KHP ಲೇಔಟ್. ಐ ಥಿಂಕ್ ಈ ಲೇಔಟಿಗೆ ಬರಬೇಕಂದ್ರೆ ದಟ್ ಇಸ್ ಓನ್ಲಿ ವಾಟ್ ಐ ಶೋಡ್ ಯು. ಮೇನ್ ಎಂಟ್ರೆನ್ಸ್ ಇಂದ ಬಂದ್ಬಿಟ್ಟು, ಓಕೆ, ಎಂಟ್ರಿ ಮಾತ್ರ ಸಾಕಾಗಿದೆ. ಮೇನ್ ಎಂಟ್ರೆನ್ಸ್ ಇಂದ ಬಂದ್ಬಿಟ್ಟು ವೇರ್ ಹೌಸ್ಗಿನ ಮೊದಲು ಒಂದು ಲೆಫ್ಟು, ಆಮೇಲೆ ಒಂದು ರೈಟ್ ತೊಗೊಂಡ್ರೆ ಈ ಲೇಔಟ್ಗೆ, ಈ ಸೈಟಿಗೆ ಬರ್ತೀರಾ. ಓಕೆ, ಇದಾದ್ಮೇಲೆ ಎಲ್ಲ 20-30 ಇರುತ್ತೆ. ಬಟ್ ಇಲ್ಲಿವರೆಗೂ ಬರಬೇಕಂದ್ರೆ ಇವೆಲ್ಲ 40-30 ಲೈನು ಆಸ್ ಪರ್ ದ ಡೈಗ್ರಾಮ್ ನನ್ನ ಪ್ರಕಾರ. ಮೋಸ್ಟ್ಲಿ ಇದು 30-50 ಅಥವಾ ಇಲ್ಲೊಂದು ಪಾರ್ಕ್ ಇದ್ದಂಗೆ ಕಾಣ್ತಾ ಇದೆ. ನನ್ನ ಹತ್ರ ಎಕ್ಸಾಕ್ಟ್ಲಿ ಮ್ಯಾಪ್ ಇಲ್ಲ. ಮೋಸ್ಟ್ಲಿ ಇದು ಅಥವಾ ಇದು ಮೋಸ್ಟ್ಲಿ ಪಾರ್ಕ್ ಇರ್ಬೋದು, ಇಲ್ಲಾಂದ್ರೆ ಇದು ಪಾರ್ಕ್ ಇರ್ಬೋದು. ಓಕೆ, ಅಲ್ಲಿ ಯಾರಾದರೂ ಸುತ್ತಮುತ್ತ ಹತ್ತಿರದವ್ರು ಇದ್ರೆ ಅದನ್ನ ವಿಡಿಯೋ ಕೊಟ್ಬಿಡಿ. ಈ ಪಾರ್ಕ್ ಆದ್ಮೇಲೆ ಈ ಲೆಫ್ಟ್ ರೈಟ್ ತೊಗೊಂಡ್ರೆ ನಮಗೆ 3ನೇದು 4ನೇದು ಸೈಟು ನಿಮಗೆ ಬರುತ್ತೆ. 1093 EWS ಸೈಟು. ಹೋಗ್ಬಿಟ್ಟು ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು ಲೈಕ್ ಆದರೆ ಈ ಮ್ಯಾಪ್ದು ಮತ್ತೆ ಈ ಲೊಕೇಶನ್, ಈ ವೇರ್ ಹೌಸ್ದು ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಏನಾದರೂ ನೀವು ಮತ್ತೆ ಸೈಟ್ ನೋಡ್ತಾ ಇದ್ರೆ ಕಾಲ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟಾಗಿ ನನಗೆ ನೀವು ಕಾಲ್ ಮಾಡಬಹುದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು, ರಿವ್ಯೂ ಇತ್ತು ಅದನ್ನು ಕೂಡ ಹೇಳಿ. ಏನಾದರೂ ಪಾಯಿಂಟ್ ಮಿಸ್ ಮಾಡ್ತಾ ಇದ್ರೆ ಈ ಥರ ಬೆಟರ್ ಮಾಡ್ಕೋಬೋದು, ಅದನ್ನು ಕೂಡ ಹೇಳಿ. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್.